ಭಾರತೀಯ ಸಿನಿಮಾ ಸಂಗೀತದಲ್ಲೇ ಅತಿ ಎತ್ತರದ ಸ್ಥಾನದಲ್ಲಿ ನಿಲ್ಲುವವರು ತಮಿಳಿನ ಖ್ಯಾತ ಸಂಗೀತ ನಿರ್ದೇಶಕ ಇಳಯರಾಜ್. ಇಸೈಜ್ಞಾನಿ ಅಂದರೆ ಸಂಗೀತ ಜೀನಿಯಸ್ ಎಂದೇ ಕರೆಯಲಾಗುವ ಇಳಯರಾಜ್ ಕನ್ನಡದಲ್ಲೂ ಹಲವು ಸೂಪರ್ ಹಿಟ್ ಗೀತೆಗಳನ್ನು ನೀಡಿದ್ದಾರೆ. ಗೀತಾ, ಪಲ್ಲವಿ, ಅನುಪಲ್ಲವಿ, ನೀನನ್ನ ಗೆಲ್ಲಲಾರೆ, ಜನ್ಮ ಜನ್ಮದ ಅನುಬಂಧ, ನಮ್ಮೂರ ಮಂದಾರ ಹೂವೆ ಸೇರಿದಂತೆ ಹಲವು ಚಿತ್ರಗಳಿಗೆ ಸಂಗೀತ ಸಂಯೋಜಿಸಿದ್ದಾರೆ. ಇದುವರೆಗೂ ತಮ್ಮ ವೃತ್ತಿ ಜೀವನದಲ್ಲಿ ಹಲವು ಭಾಷೆಗಳಲ್ಲಿ 1,000ಕ್ಕೂ ಹೆಚ್ಚು ಚಿತ್ರಗಳಿಗೆ ಮತ್ತು 7,000ಕ್ಕೂ ಹೆಚ್ಚು ಗೀತೆಗಳಿಗೆ ಸಂಗೀತ ಸಂಯೋಜಿಸಿರುವ ಇಳಯರಾಜ್ ಕುರಿತು ತಮಿಳಿನಲ್ಲೊಂದು ಬಯೋಪಿಕ್ ನಿರ್ಮಾಣವಾಗಲಿದೆ ಎಂಬ ಮಾತು ಕೆಲವು ತಿಂಗಳುಗಳಿಂದ ಕೇಳಿ ಬರ್ತಲೇ ಇತ್ತು. ಅದೀಗ ನಿಜವಾಗಿದೆ. ಬುಧವಾರ ಚೆನ್ನೈನಲ್ಲಿ ನಡೆದ ಸಮಾರಂಭದಲ್ಲಿ ಈ ಚಿತ್ರವನ್ನ ಅಧಿಕೃತವಾಗಿ ಘೋಷಿಸಲಾಗಿದ್ದು, ಚಿತ್ರಕ್ಕೆ ಇಳಯರಾಜ ದಿ ಕಿಂಗ್ ಆಫ್ ಮ್ಯೂಸಿಕ್ ಎಂಬ ಹೆಸರನ್ನ ಇಡಲಾಗಿದೆ. ವಿಶೇಷವೆಂದರೆ ನಟ ಧನುಷ್ ಈ ಚಿತ್ರದಲ್ಲಿ ಇಳಯರಾಜ್ ಅವರ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ. ಈ ಸಮಾರಂಭದಲ್ಲಿ ನಟ ನಿರ್ದೇಶಕ ಕಮಲ್ ಹಾಸನ್ ಸಹ ಹಾಜರಿದ್ದು ಚಿತ್ರತಂಡಕ್ಕೆ ಶುಭ ಕೋರಿದ್ದಾರೆ. ಈ ಹಿಂದೆ ಧನುಷ್ ಮತ್ತು ಶಿವರಾಜ್ ಕುಮಾರ್ ಅಭಿನಯದಲ್ಲಿ ಕ್ಯಾಪ್ಟನ್ ಮಿಲ್ಲರ್ ಚಿತ್ರವನ್ನ ನಿರ್ದೇಶಿಸಿದ್ದ ಅರುಣ್ ಮಾತೇಶ್ವರನ್ ಈ ಚಿತ್ರವನ್ನ ನಿರ್ದೇಶಿಸಿದ್ದಾರೆ. ಎಲ್ಲಕ್ಕಿಂತ ವಿಶೇಷವೆಂದರೆ ಈ ಚಿತ್ರಕ್ಕೆ ಇಳಯರಾಜ್ ಅವರೇ ಸಂಗೀತ ಸಂಯೋಜಿಸ್ತಾ ಇರುವುದು. ಇಳಯರಾಜ್ ಕುರಿತ ಬಯೋಪಿಕ್ನಲ್ಲಿ ನಟಿಸುವುದು ತಮ್ಮ ಜೀವನದ ಕನಸಾಗಿತ್ತು ಎಂದು ಧನುಷ್ ಹೇಳಿಕೊಂಡಿದ್ದಾರೆ. ತಮಗೆ ರಜನಿಕಾಂತ್ ಮತ್ತು ಇಳಯರಾಜ್ ಅವರ ಬಯೋಪಿಕ್ನಲ್ಲಿ ನಟಿಸುವ ಆಸೆ ಇದ್ದು, ಈ ಪೈಕಿ ಒಂದು ಈಡೇರಿದೆ, ಇನ್ನೊಂದು ಬೇಗ ಈಡೇರಲಿ ಎಂದು ಎಲ್ಲರೂ ಹಾರೈಸಿ ಎಂದು ಧನುಷ್ ಹೇಳಿಕೊಂಡಿದ್ದಾರೆ. ಈ ಚಿತ್ರದಲ್ಲಿ ಇಳಯರಾಜ್ ಅವರು ನಡೆದು ಬಂದ ಹಾದಿಯನ್ನ ವಿವರವಾಗಿ ತೋರಿಸಲಾಗ್ತದೆ. ಇಳಯರಾಜ್ ಅವರು ತಮಿಳಿಗಷ್ಟೇ ಸೀಮಿತವಾಗದೆ ಬೇರೆ ಭಾಷೆಯ ಚಿತ್ರಗಳಿಗೆ ಸಂಗೀತವನ್ನ ಸಂಯೋಜಿಸಿದವರು. ಹಾಗಾಗಿ ಈ ಚಿತ್ರವನ್ನ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಚಿತ್ರೀಕರಣ ಮಾಡಬೇಕು ಎಂದು ಚಿತ್ರತಂಡ ತೀರ್ಮಾನಿಸಿದೆ. ಈ ಚಿತ್ರವನ್ನ ಕನೆಕ್ಟ್ ಮೀಡಿಯಾ ಸಂಸ್ಥೆ ನಿರ್ಮಿಸ್ತಾ ಇದ್ದು, ಸದ್ಯದಲ್ಲೇ ಚಿತ್ರೀಕರಣ ಪ್ರಾರಂಭವಾಗಲಿದೆ. ಚಿತ್ರದಲ್ಲಿ ಧನುಷ್ ಅವರೇನು ಇಳಯರಾಜ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಎನ್ನುವುದು ಗೊತ್ತೇ ಇದೆ. ಇಳಯರಾಜ್ ಅವರ ಗುರುಗಳಾದ ಕನ್ನಡದ ಜಿ.ಕೆ. ವೆಂಕಟೇಶ್ ಅವರ ಪಾತ್ರವನ್ನ ಯಾರು ಮಾಡ್ತಾ ಇದ್ದಾರೆ ಮುಂತಾದ ಪ್ರಶ್ನೆಗಳಿಗೆ ಇನ್ನಷ್ಟೇ ಉತ್ತರ ಸಿಗಬೇಕಿದೆ.